ಸರ್ಕಾರಕ್ಕೆ ಪ್ರತಿಷ್ಠೆ, ವಿಪಕ್ಷಗಳಿಗೆ ಅಗ್ನಿ ಪರೀಕ್ಷೆ. ದಾವಣಗೆರೆ ದಕ್ಷಿಣದ ಅಖಾಡದಲ್ಲಿ ಈಗ ಅಕ್ಷರಶಃ ಕಮಲ ಕಲಿಗಳ ಅಬ್ಬರ ಶುರುವಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ರಣತಂತ್ರ ಹೆಣಿತಾ ಇದ್ರೆ, ಅತ್ತ ಕ್ಷೇತ್ರದ ನರನಾಡಿಯನ್ನ ಅರಿತಂತಹ ಸಚಿವ ಮಲ್ಲಿಕಾರ್ಜುನ್ ಕೂಡ ಮ್ಯಾರಥಾನ್ ಮೀಟಿಂಗ್ ಮಾಡ್ತಿದ್ದಾರೆ. ಇತ್ತ ಬಾಗಲಕೋಟೆ ಕದನ ಕಣ ಕೂಡ ರಂಗೇರಿದೆ. ಹೈ ವೋಲ್ಟೇಜ್ ಕದನವಾಗಿ ಮಾರ್ಪಟ್ಟಿದೆ. ಕರ್ನಾಟಕ ರಾಜಕೀಯದಲ್ಲಿ ಉಪಚುನಾವಣೆಯ ಮಹಾಯುದ್ಧ. ರಾಜ್ಯದ ಪ್ರತಿಷ್ಠಿತ ಕ್ಷೇತ್ರಗಳಲ್ಲಿ ಮತದಾನಕ್ಕೆ ದಿನಗಣನೆ ಶುರುವಾಗಿದೆ. ಇವತ್ತು ಇಡೀ ರಾಜ್ಯದ ಕಣ್ಣು ನೆಟ್ಟಿರೋದು ಆ ಎರಡು ಕ್ಷೇತ್ರಗಳ ಮೇಲೆ. ಒಂದೆಡೆ ಆಡಳಿತಾರೂಢ ಕಾಂಗ್ರೆಸ್ನ ಪ್ರತಿಷ್ಠೆ, ಇನ್ನೊಂದೆಡೆ ಮೈತ್ರಿ ಪಡೆಗೆ ಅಗ್ನಿ ಪರೀಕ್ಷೆ. ದಕ್ಷಿಣದ ರಣಕಣದಲ್ಲಿ ವಿಜಯ ಕೇಸರಿ ಅಬ್ಬರ. ಮತ ಪ್ರಚಾರದ ಜೊತೆ ಮ್ಯಾರಥಾನ್ ಮೀಟಿಂಗ್. ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ನ ಭದ್ರಕೋಟೆ. ಈ ಭದ್ರಕೋಟೆಯನ್ನ ಉಳಿಸಿಕೊಳ್ಳಲು ಹಸ್ತಪಡೆ ರಣಬಿಸಿಲಿಗೆ ಸೆಡ್ಡು ಹೊಡೆದಿದೆ. ದಾವಣಗೆರೆ ದಕ್ಷಿಣದ ಅಖಾಡದಲ್ಲಿ ಈಗ ಅಕ್ಷರಶಃ ವ್ಯೂಹ ರಾಜಕೀಯ ಶುರುವಾಗಿದೆ. ದಕ್ಷಿಣ ಗೆಲ್ಲಲು ಶಿಕಾರಿಪುರದ ವೀರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಎಂಟ್ರಿ ಆಗಿದೆ. ನೆರೆ ಜಿಲ್ಲೆಯ ನರನಾಡಿ ಅರಿತಿರುವ ವಿಜಯೇಂದ್ರ ಬ್ಯಾಕ್ ಟು ಬ್ಯಾಕ್ ಸಭೆಗಳ ಮೂಲಕ ಎದುರಾಳಿ ಪಾಳಯದಲ್ಲಿ ನಡುಕವನ್ನ ಹುಟ್ಟಿಸಿದ್ದಾರೆ. ದಾವಣಗೆರೆ ನಗರದ ಮಾರ್ಕಂಡೇಶ್ವರ ಸಮುದಾಯ ಭವನದಲ್ಲಿ ಇವತ್ತು ನಡೆದ ಹೈ ವೋಲ್ಟೇಜ್ ಸಭೆಯಲ್ಲಿ ನೇಕಾರ ಸಮುದಾಯಕ್ಕೆ ವಿಜಯೇಂದ್ರ ಗಾಳ ಹಾಕಿದ್ದಾರೆ. ಪಕ್ಷದ ಅಭ್ಯರ್ಥಿ ಶ್ರೀನಿವಾಸ್ ದಾಸ ಕರಿಯಪ್ಪಗೆ ಬಲ ತುಂಬಿದ ವಿಜಯೇಂದ್ರ ದಾಖಲೆ ಮತಗಳ ಅಂತರದಿಂದ ಗೆಲ್ಲಿಸಲು ರಣತಂತ್ರವನ್ನ ರೂಪಿಸಿದ್ದಾರೆ. ಒಂದೇ ವೇದಿಕೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ದಿಗ್ಗಜ ನಾಯಕರು ಭಾಗಿಯಾಗಿದ್ದು ಪಕ್ಷದ ಕಾರ್ಯಕರ್ತರಿಗೆ ಹುಮ್ಮಸ್ಸನ್ನ ತಂದಿದೆ. ಈ ಕ್ಷೇತ್ರದ ಮತದಾರರು ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ. ಇಷ್ಟು ವರ್ಷಗಳ ಕಾಲ ಸುದೀರ್ಘವಾಗಿ ಕಾಂಗ್ರೆಸ್ಸಿನ ಹಿಡಿತದಲ್ಲಿದ್ದರೂ ಸಹ, ಪ್ರತಿ ಬಾರಿಯೂ ಸಹ ಈ ಕ್ಷೇತ್ರದ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ರು ಸಹ ಇಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿಲ್ಲ. ಶ್ರೀನಿವಾಸ್ ದಾಸ್ ಕರಿಯಪ್ಪನ ಗೆಲ್ಲಿಸಿದ್ರೆ ಬಡವರಿಗೆ ಅನುಕೂಲ ಆಗ್ತದೆ, ಹಿಂದುಳಿದ ವರ್ಗಗಳಿಗೆ ಅನುಕೂಲ ಆಗ್ತದೆ, ಪರಿಷ್ಠ ಜಾತಿ ಪರಿಷ್ಠ ಪಂಗಡದವ್ರಿಗೆ ಅನುಕೂಲ ಆಗ್ತದೆ, ಎಲ್ಲ ಸಮಾಜಗಳಿಗೂ ಕೂಡ ನ್ಯಾಯ ಸಿಗ್ತದೆ. ಹಾಗಾಗಿ ಅವ್ರನ್ನ ಗೆಲ್ಲಿಸಬೇಕು, ಬಿಜೆಪಿ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತೇಳಿ ಚರ್ಚೆ ನಡೀತಾ ಇರುವಂಥದ್ದು. ಪುತ್ರ ಸಮರ್ಥನನ್ನ ಗೆಲ್ಲಿಸಲು ಔಟ್ಡೋರ್ ಕ್ಯಾಂಪೇನ್. ನಾಯಕರ ಜೊತೆ ಮಲ್ಲಿಕಾರ್ಜುನ್ ಇಂಡೋರ್ ಮೀಟಿಂಗ್. ಪ್ರತಿಷ್ಠೆ ಕಣವಾದ ದಕ್ಷಿಣ ಕ್ಷೇತ್ರದಲ್ಲಿ ಕುಟುಂಬದ ಕುಡಿ ಗೆಲ್ಲಿಸಲು ಶಾಮನೂರು ಮನೆ ಒಗ್ಗಟ್ಟಿನಿಂದ ಅಖಾಡಕ್ಕಿಳಿದಿದೆ. ಸಮುದಾಯವಾರು ನಾಯಕರ ಜೊತೆ ಸಚಿವ ಮಲ್ಲಿಕಾರ್ಜುನ್ ಇಂಡೋರ್ ಮೀಟಿಂಗ್ ಮಾಡ್ತಾ ಇದ್ರೆ, ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಔಟ್ಡೋರ್ ಕ್ಯಾಂಪೇನ್ ಅನ್ನ ಮಾಡ್ತಿದ್ದಾರೆ. ಇನ್ನೊಂದ್ ಕಡೆ ಸಮರ್ಥ್ ಬರಿಗಾಲಲ್ಲೇ ಮತಕ್ಕಾಗಿ ಮನೆ ಮನೆ ಸುತ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಪಕ್ಷಾಂತರಿಗಳಿಗೆ ಭರ್ಜರಿ ಡಿಮ್ಯಾಂಡ್. ಮೇಟಿ ಪರ ಎಂಬಿ ಕ್ಷೇತ್ರ ಯಾತ್ರೆ, ಸತೀಶ್ ಪುತ್ರನ ಮತಬೇಟೆ. ಈತ ಬಾಗಲಕೋಟೆಯಲ್ಲಿ ಮುನಿಸಿಕೊಂಡ ಕಾರ್ಯಕರ್ತರಿಗೆ ಬೇಡಿಕೆ ಬಂದಿದೆ. ಪಕ್ಷಾಂತರಿಗಳಿಗೆ ಸುಗ್ಗಿ ಕಾಲ. ಬಿಜೆಪಿ ಕಾಂಗ್ರೆಸ್ ಈ ವಿಚಾರದಲ್ಲೂ ಜಿದ್ದಿಗೆ ಬಿದ್ದಿದ್ದಾರೆ. ಇವತ್ತು ಕ್ಷೇತ್ರಕ್ಕೆ ಆಗಮಿಸಿದ ಸಚಿವ ಎಂವಿ ಪಾಟೀಲ್ ಸುದ್ದಿಗೋಷ್ಠಿ ನಡೆಸಿ ಸಜ್ಜನ ವ್ಯಕ್ತಿ ಮೇಟಿ ಅವರನ್ನ ಗೆಲ್ಲಿಸಿ ಅಂತ ಮನವಿ ಮಾಡಿದ್ರು. ಕಾಂಗ್ರೆಸ್ ಪಕ್ಷವನ್ನ ಜನ ಬೆಂಬಲಿಸ್ತಾರೆ. ಮೇಟಿಯವರ ಮಂಥನಿಗೆ ನಾವು ಟಿಕೆಟ್ ಕೊಟ್ಟಿದ್ದೀವಿ. ಆ ಮೇಟಿಯವ್ರನ್ನ ಸ್ಮರಿಸಿ ಅವ್ರಿಗೆ ನಿಜವಾದಂಥ ಒಂದು ಶ್ರದ್ಧಾಂಜಲಿಯನ್ನು ಇವತ್ತು ದಿವಸ ನಮ್ಮ ಬಾಗಲಕೋಟೆ ಜನ ಮತವನ್ನು ಹಾಕಿ ದೊಡ್ಡ ಅಂತರದಿಂದ ಗೆಲ್ಲಿಸುವ ಮೂಲಕ ಆ ಕೆಲಸವನ್ನು ಇವತ್ತು ದಿವಸ ಮಾಡ್ತಾರೆ ಅನ್ನೋ ಮಾತನ್ನು ಹೇಳಿ, ಬಾಗಲಕೋಟೆ ಉಪಚುನಾವಣೆ ಅಖಾಡದಲ್ಲಿ ಬೆಳಗಾವಿ ಕಾರ್ಯಕರ್ತರ ಅಬ್ಬರ ಜೋರಾಗಿದೆ. ಎರಡೂ ಪಕ್ಷಗಳ ಕಾರ್ಯಕರ್ತರು ಕಣದಲ್ಲಿ ಬೀಡು ಬಿಟ್ಟಿದ್ದಾರೆ. ಜಾರಕಿಹೊಳಿ ಟೀಮ್ನಿಂದ ಪ್ರತಿ ಬೂತ್ ಮಟ್ಟದಲ್ಲಿ ಸರ್ವೆ ಕಾರ್ಯ ನಡೀತಾ ಇದೆ. ಇಂಟ್ರೆಸ್ಟಿಂಗ್ ಅಂದ್ರೆ ಸತೀಶ್ ಪುತ್ರ ರಾಹುಲ್ ಕೂಡ ಪ್ರಚಾರದ ಅಖಾಡದಲ್ಲಿ ಕಾಣಿಸಿದ್ದಾರೆ. ಇನ್ನು ಬಿಜೆಪಿ ಪರವಾಗಿ ಬಿ ಶ್ರೀರಾಮುಲು ಕ್ಷೇತ್ರದಲ್ಲಿ ಠಿಕಾಣಿ ಹೂಡಿದ್ದಾರೆ.
ಒಟ್ಟಿನಲ್ಲಿ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಪ್ರಚಾರ ಕಣಗಳಲ್ಲಿ ಜಿದ್ದಾಜಿದ್ದಿ ಏರ್ಪಟ್ಟಿದೆ. ಯಾರ ತಂತ್ರಗಾರಿಕೆ ಮತಯಂತ್ರದಲ್ಲಿ ವರ್ಕ್ ಆಗುತ್ತೆ, ಮತದಾರ ಯಾರ ಕೈ ಹಿಡಿಯಲಿದ್ದಾನೆ ಅನ್ನುವುದನ್ನ ಕಾದು ನೋಡಬೇಕಾಗಿದೆ. ದಾವಣಗೆರೆಯಿಂದ ಮಹದೇವ್ ಜೊತೆ ಕೃಷ್ಣ ಹಾದಿಮನಿ, ನ್ಯೂಸ್ ಫಸ್ಟ್ ಬಾಗಲಕೋಟೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.